ಇದೇನಪ್ಪ ಈ ಬಂಗ್ಲೆ ಹಿಂಗಿದೆ, ಇದೇನಾದರೂ ಭೂತ್ ಬಂಗ್ಲೆನಾ? ಹೋ ದೇವ್ರೆ, ನಮ್ಮ ಕಾರ್ ಕತೆ ನೋಡಿ ಏನಾಗಿದೆ ಅಂತ. ಅಯ್ಯಯ್ಯೋ, ಕಾಡೆಮ್ಮೆ ಬರ್ತಾ ಇದೆ, ಓಡಿ ಓಡಿ ಓಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾ ನಾನು ನಿಮಗೆ ಆಫ್ರಿಕಾ ತೋರ್ಸೋಕೆ ಹೋಗ್ತಾ ಇದ್ದೀನಿ. ನಿಮಗೆ ನಾನು ಇವಾಗ ತೋರಿಸ್ತಾ ಇರುವಂತಹ ಪ್ಲೇಸ್ ಯಾವುದು ಗೊತ್ತಾ? ಕಲ್ಲಿನ ಕೋಟೆ. ಅಮ್ಮ, ಇದೇನಿದು ಈ ಥರ ಇದೆ? ಇದೇನಾದರೂ ನಾಗವಲ್ಲಿ ಕೋಟೆನಾ? ಈ ಬಂಗ್ಲೆ ನೋಡ್ತಾ ಇದ್ರೆ ಆಪ್ತಮಿತ್ರ ಬಂಗ್ಲೆ ಥರನೇ ಇದೆ ಗಾಯ್ಸ್. ಅಲ್ಲಿ ನೋಡಿ, ಆ ಕಡೆ ದೂರದಲ್ಲಿ ಬಾಳೆ ತೋಟ ಇದೆ ಅಂತೆ. ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಪರ್ಮಿಷನ್ ತಗೋಬೇಕಂತೆ. ಇಲ್ಲಿ ನೋಡಿ, ಈ ಕೋಟೆ ಬಾಗಿಲು ಹೇಗಿದೆ, ಅದರೊಳಗಡೆ ಹೋಗುವ ಕೋಟೆ ನೋಡುವ ಹೇಗಿದೆ ಅಂತ. ಬನ್ನಿ ಗಾಯ್ಸ್, ಮಲಾವಿಯಲ್ಲಿರೋ ಕೋಟೆ ಸೂಪರ್ ಆಗಿದೆ ಗಾಯ್ಸ್. ಯಾವುದೋ ರಾಜರ ಮನೆ ಇದ್ದಂಗಿದೆ, ಸ್ಟೋನ್ ಹೌಸ್. ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬರ್ತಾ ಇರೋದು. ಶಿ ಇಸ್ ಮೈ ಫ್ರೆಂಡ್. ಆಲ್ ಟೈಮ್ ಶಿ ಬಿಸಿ ಇನ್ ಅವರ್ ಫೋನ್. ನೋ ಜಸ್ಟ್ ಟೆಲಿಂಗ್ ಲೈ. ಬಂದಿದ್ದೀವಿ ಕೊಂಬಾಲಿ ಗೆಸ್ಟ್ ಹೌಸ್. ಇಲ್ಲಿ ನೋಡಿ ಗಾಯ್ಸ್, ಬೋರ್ಡ್ ಹಾಕಿದ್ದಾರೆ ಕೊಂಬಾಲಿ ಗೆಸ್ಟ್ ಹೌಸ್ ಅಂತ. ಒಳಗಡೆ ಏನಾದರೂ ನಾಗವಲ್ಲಿ ಇದ್ದಾಳ ಗಾಯ್ಸ್? ಬಾರ ಅಂತ ಏನಾದರೂ ಸಾಂಗ್ ಕೇಳಿಸಿದ್ರೆ ದಯವಿಟ್ಟು ಪ್ಲೀಸ್ ಕಮೆಂಟ್ಸ್ ಮಾಡಿ. ಈ ಕೋಟೆ ಒಳಗಡೆ ಯಾರಿದ್ದಾರೆ ಅಂತ ನನಗೂ ನೋಡಬೇಕಂತ ಇಂಟ್ರೆಸ್ಟ್ ಬರ್ತಾ ಇದೆ. ನಿಮಗೂ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗಾಯ್ಸ್. ಎಷ್ಟು ವಿಶಾಲವಾಗಿದೆ ಈ ಕೋಟೆ, ಕಲ್ಲಿನ ಕೋಟೆ. ನನಗೆ ಒಳಗಡೆ, ಇದು ಹೊರಗಡೆನೇ ಇಷ್ಟು ನಿಶಬ್ದವಾಗಿದೆ, ಒಳಗಡೆ ಹೇಗಿದೆ ಅಂತ ನೋಡಬೇಕು. ಹಾಗೆ ಬನ್ನಿ, ಫಾಲೋ. ಇಷ್ಟು ನಿಶಬ್ದವಾಗಿರೋ ಈ ಪ್ಲೇಸಲ್ಲಿ ನೋಡ್ತಾ ಇದ್ದರೆ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ. ಇದ್ರೊಳಗಡೆ ಏನಿದೆ, ಯಾಕೆ ಇಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಅಂತ. ಬನ್ನಿ ಇವಾಗ ಒಂದೊಂದು ಸ್ಟೆಪ್ ಹಾಕೊಂಡು ಹೋಗುವ ಒಳಗಡೆ. ವಾವ್, ನನ್ನ ಫೇವ್ರೆಟ್ ಪ್ಲಾಂಟ್ಸ್. ಐ ಲವ್ ಪ್ಲಾಂಟ್ಸ್. ನಮ್ಮ ಸಾರ್ ಕರೀತಾ ಇದ್ದಾರೆ, ಎಲ್ಲರೂ ಬನ್ನಿ ಅಂತ. ಆಫ್ರಿಕಾದಲ್ಲಿ ಎಲ್ಲೇ ಹೋದ್ರು ಫಸ್ಟು ನಮ್ಮ ಸೇಫ್ಟಿ ನೋಡಬೇಕು. ಅದಕ್ಕೆ ಒಂದು ಸ್ಮಾಲ್ ಬಾರ್ ಇದೆ, ಅಲ್ಲಿ ವಿಚಾರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಗಾಯ್ಸ್. ಇವಾಗ ಇನ್ನೊಂದು ಯಾವುದು ಇಲ್ಲಿ ಪಕ್ಕ ನಾಗವಲ್ಲಿ ಇರಬೇಕು ಗಾಯ್ಸ್. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಮರದಲ್ಲಿ ಡಿಸೈನ್ ಮಾಡಿರೋದು ಇದು. ವಾವ್, ಇದೆಲ್ಲ ಮರದಲ್ಲಿ ಮಾಡಿದ್ದಾರೆ, ಎಷ್ಟು ಚಂದ ಇದೆಲ್ಲ. ಇದೇನಿದು ಲೈಟಾ? ಲೈಟ್ ಗಾಯ್ಸ್, ಹೆಂಗ್ ಡಿಸೈನ್ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಡಿಫರೆಂಟ್. ತುಂಬಾನೇ ಖುಷಿ ಆಯ್ತು. ಎಷ್ಟು ಅದ್ಭುತವಾಗಿದೆ. ಇದೇನು ಸಮ್ಮರ್ ಹೌಸಾ? ಓ, ಇದಿರಬೇಕು ಗಾಯ್ಸ್, ಸಮ್ಮರ್ ಹೌಸ್. ಎಷ್ಟು ಅದ್ಭುತವಾಗಿದೆ ನೋಡಿ. ಫುಲ್ಲು ಸೈಲೆಂಟಾಗಿದೆ. ಅವರೆಲ್ಲ ಅಲ್ಲಿ ಕುತ್ಕೊಂಡಿದ್ದಾರೆ. ನಾನು ಒಬ್ಬಳೇ ಬಂದಿದ್ದೀನಿ ಇದು ನೋಡೋಕ್ಕೆ. ಇದ್ರೊಳಗಡೆ ಏನಿದೆ ಅಂತ ನೋಡೋ ತುಂಬಾ ಇಂಟ್ರೆಸ್ಟ್ ಇದೆ. ಬಟ್ ಒಳಗಡೆ ಹಾಗೆ ಭಯನೂ ಕೂಡ ಇದೆ. ನೋಡುವ ಬನ್ನಿ ಹೇಗಿದೆ, ಇಲ್ಲಿ ಏನಿದೆ ಅಂತ. ವಾವ್, ಡೋರ್ ನೋಡಿ, ಒಳ್ಳೆ ಕೋಟೆ ಬಾಗಿಲು ಇದ್ದಂಗಿದೆ. ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ಪಕ್ಕ ಇದ್ರೊಳಗಡೆ ನಾಗವಲ್ಲಿ ಇದ್ದಾಳೇನೋ ಅನಿಸ್ತಾ ಇದೆ. ನಿಜ ಹೇಳ್ತೀನಿ, ನನಗಂತೂ ತುಂಬ ಭಯ ಆಗ್ತಾ ಇದೆ. ಏನದೆ ಶಿಖ? ಹಾಂ, ಈ ಫ್ಲವರ್ ನೋಡಿ ಎಷ್ಟು ಚೆಂದ ಇದೆಲ್ಲ. ಇದ್ರ ವಾಸನೆ ಕೂಡ ಅಷ್ಟೇ ಸೂಪರ್ ಆಗಿದೆ. ಹಾಗೆ ಸ್ವಲ್ಪ ಲೈಟಾಗಿ ತಲೆ ಸುತ್ತಂಗೆ ಆಗ್ತಾಯಿದೆ ನನಗೆ. ನಮ್ಮವರೆಲ್ಲ ಆ ಕಡೆ ಇದ್ದಾರೆ ಗಾಯ್ಸ್, ನಾನು ಮಾತ್ರ ಈ ಕಡೆ ಬಂದಿದ್ದೀನಿ. ಇಲ್ಲಿ ಒಬ್ಬರು ಜನ ಇಲ್ಲ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ಸಮ್ಮರ್ ಹೌಸ್ ಹೋಗುವ ದಾರಿ. ನಾನು ಕನ್ನಡದಲ್ಲಿ ಹೇಳ್ತಿದ್ದೀನಿ, ಅಲ್ಲಿ ಇಂಗ್ಲೀಷಲ್ಲಿ ಇದೆ. ಒಳ್ಳೆ ಸಡ್ಡು ಥರ ಇದೆ ಗಾಯ್ಸ್. ಯಾರಾದರೂ ಹಿಡ್ಕೊಂಡು ಬಿಟ್ರೂ ಕಿರ್ಚ್ಕೊಂಡ್ರೂ ಕೇಳಿಸಲ್ಲ, ಅಷ್ಟು ಗೌಪ್ಯವಾಗಿದೆ. ಆದರೂ ನಾನು ಧೈರ್ಯ ಮಾಡಿ ಒಂದೊಂದು ಹೆಜ್ಜೆ ಹಾಕಿ ಹೋಗ್ತಾ ಇದ್ದೀನಿ ಮುಂದೆ. ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿರೋದು. ಜೆ ಪಿ ಹೇಳ್ತಾ ಇದ್ರು, ನೀನು ಮುಂಚೆ ಬಂದಿದ್ದೆ ಅಂತ. ನಾನು ಇವಾಗಲೇ ಫಸ್ಟ್ ನೋಡ್ತಾ ಇರೋದು. ಇದು ಯಾರೋ ಅಲ್ಲಿಂದ ವಿಸಲ್ ಆಗ್ತಾ ಇದ್ದಾರೆ, ಮ್ಯಾರೇಜ್ ಎಲ್ಲ ಮಾಡ್ತಾರಂತೆ. ಸೊ
ಮ್ಯಾರೇಜ್, ಬರ್ಡೇ ಪಾರ್ಟಿ, ಏನಾದರೂ ಫಂಕ್ಷನ್ಸ್ ಇದ್ದರೆ ಅದೆಲ್ಲ ಮಾಡ್ತಾರೆ. ಮಗಳು ನೋಡಿ ಎಲ್ಲಿ ಬಂದರೂ ಇದೇ ಗೋಡು, ಏನೋ ಜಿಂಜರ್ ಡ್ರಿಂಕ್ ಅಂತ ತೊಗೊಂಡ್ಬಿಟ್ಟು ಇನ್ವೆಸ್ಟ್ ಮಾಡಿ. ಇದು ಜಿಂಜರ್ ಜ್ಯೂಸ್ ಆಗಿರೋದ್ರಿಂದ ಖಾರ ಖಾರ ಇದೆ, ಅದಕ್ಕೆ ಅವಳು ಟೇಸ್ಟ್ ಮಾಡಿ. ನನ್ನ ಕಾಫಿ ಇರೋದ್ರಿಂದ ಇದು ನಂಗೆ ತುಂಬ ಯೂಸ್ ಆಗುತ್ತೆ, ಟ್ರೈ ಮಾಡೋದು. रेड वाइन होता है खट्टा. ಎಲ್ಲ ಕಡೆ ಸೆಕ್ಯೂರಿಟಿ ಇರ್ತಾರೆ. ಇದು ಕೊಟ್ರೆ ಅವ್ರು ಬಿಡೋದು ನಮ್ಮಸುವಾಗೆ ಇಲ್ಲ. ನಾವು ಒಳಗಡೆ ಹೋಗ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು. ಅವರು ನಮಗೆ ಪರ್ಮಿಷನ್ ಲೆಟರ್ ಕೊಟ್ಟು ನೋಡಿ ಗಾಯ್ಸ್ ಎಷ್ಟು ತೋರಿಸಿದ್ರೇನೆ ನಮ್ಮನ್ನ ಒಳಗಡೆ ಬಿಡೋದು. ನೋಡಿ आराम से ಈ ಸ್ಟೋನ್ ಹೌಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದು ಫಾರೆಸ್ಟ್ ಇದೆಯಂತೆ, ಅದೊಂದು ರೌಂಡ್ ಹಾಕೊಂಡು ಬರೋಣ. ಬಿಗ್ಗೆಸ್ಟ್ ये वाला ये सामने जो दिख वो लोग उस साइड से देख रहे हैं. तो भाई अपना नेक पूरा ही टर्न कर लेती है. लुक ಹೆಂಗಿದೆ होता है ना कि एक लात में आदमी मर जाएगा. बहुत डेंजर. मैं कहाँ गया था? वो अटैक करेगा क्या? नहीं, ಕಾಲ್ ನೋಡಿ ಕಾಲು. अगर वो थ्रेटन होगा तो अटैक भी करेगा. ಸೂಪರ್ है. पर मैं तो उसको हाथ से खाना खिलाया हूँ. अभी खिलाएंगे खुद में. बहुत गंद होता है. हाँ. कहाँ जाना है? ಇದು ಮೊಳೆ ಎಲ್ಲ ತಿನ್ನುತ್ತಂತೆ. ಅರಿ ನಾವು ಕಾಡೊಳಗಡೆ ನಮ್ಮದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ ಕಾರಿಗೆ ಡ್ರೈವರ್ ಜೆ.ಪಿ. ಕಾಡಲ್ಲಂತೂ ರೋಡು ಹೇಗಿದೆ ಅಂದರೆ ಅಬ್ಬಾ, ಈ ಕಾಡು ಸುತ್ಕೊಂಡು ಬರೋಷ್ಟರಲ್ಲಿ ಎಲ್ಲರಿಗೂ ಅವ್ರವ್ರ ಸೊಂಟ ಮುರಿದೋಗಿರುತ್ತೆ, ಅಷ್ಟು ವಿಚಿತ್ರವಾಗಿದೆ. ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ, ಹಗ್ಗು ಕುಳಿ ಆ ಥರ ಇದೆ. ಕಾರೊಳಗಡೆ ನಾವೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಎಷ್ಟು ಕೆಟ್ಟದಾಗಿದೆ ರೋಡು. ಇಷ್ಟು ಕಷ್ಟದಲ್ಲಿ ನಿಮಗೆ ಪ್ರಾಣಿ ತೋರಿಸ್ತೀವಿ. ಹೇಗಿದ್ದಾರೆ? पिछले बार आया था ना लास्ट तो इधर में खेती कर रहा था वो लोग पूरा. लास्ट गेट ये तार लगाया कि ಇಲ್ಲಿಂದ ಆ लोग ಕಡೆ चुराने ಪ್ರಾಣಿ के लिए आ ಯಾವುದು जाता है ಹೋಗ್ಬಾರ್ದಂತ ಕರೆಂಟ್ ಇದು ವೈರ್ ಹಾಕಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ವಾ ವಾ ವಾ. इधर चलिए. गोंडाली ब्रिज में आया था हम लोग अभी. अच्छा, गोंडाली ड्रिफ्ट एंड ब्रिज. मेन गेट ए, उधर देखिए बफलो एरिया किधर है? हम लोग अभी ಅಲ್ಲಿ ನೋಡಿ ಜೆ.ಪಿ. ಕಾರ್ ಹೋಗು ಚೆನ್ನಾಗಿ ಕಾಣಿಸ್ತಾ ಇದೆ. ವಾ ವಾ ವಾ. इधर चलिए. गोंडाली ब्रिज में आया था हम लोग अभी. अच्छा, गोंडाली ड्रिफ्ट एंड ब्रिज. मेन गेट ए, उधर देखिए बफलो एरिया किधर है? हम लोग अभी ಅಲ್ಲಿ ನೋಡಿ ಜೆ.ಪಿ. ಕಾರ್ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ. ನೋಡಿದ್ರೆ ನಾವು ಮಿಡಲಲ್ಲಿ ಸಿಗಾಕೊಂಡಿದ್ದೀವಿ. ವೆರಿ ಇಂಟ್ರೆಸ್ಟ್ ಆಗಿದೆ ಈ ವಿಡಿಯೋ ನೋಡಿ. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಯಾವುದೋ ಪ್ರಾಣಿ ಕೂಗ್ತಾ ಇದೆ ಗಾಯ್ಸ್. ಮುಂದೆ ರೋಡ್ ಇದೆ ಅಲ್ವೋ ಗೊತ್ತಿಲ್ಲ. ಆ ಸೆಕ್ಯೂರಿಟಿ ಒಂದು ನಕ್ಷೆ ಕೊಟ್ಟ, ಇದು ನೋಡ್ಕೊಂಡು ಹೋಗಿ, ಇದ್ರ ಪ್ರಕಾರ ನಿಮಗೆ ರೋಡು ಸಿಗುತ್ತೆ ಅಂತ. ಇಲ್ಲಿ ಬಂದು ನೋಡಿದ್ರೆ ರೋಡು ಇಲ್ಲ, ಏನೂ ಇಲ್ಲ, ಕಾರ್ ಬೇರೆ ಸಿಗಾಕೊಂಡಿದೆ ಗಾಯ್ಸ್. ಅವ್ರು ನೋಡ್ಕೊಂಡು ಬಂದ್ರೆ ಏನು ರೋಡ್ ಇದೆಯಾ? ಕಾಡಿನಲ್ಲಿ ನೀರು ನೋಡಿ ಗಾಯ್ಸ್. ನಾವೆಲ್ಲ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಗೊತ್ತಿಲ್ಲ. ಅಯ್ಯಪ್ಪ, ಸಫಾರಿ ಪ್ರಾಣಿ ನೋಡೋಕ್ಕೆ ಬಂದು ನಾವು ಪ್ರಾಣಿಗಳ ಥರ ನಡ್ಕೊಂಡು ಹೋಗ್ತಾ ಇದ್ವಿ. ಕಲ್ಲು ಮುಳ್ಳು ರೋಡ್ ಅಂತೂ ಫುಲ್ಲು ಖರಾಬ್ ಗಾಯ್ಸ್. ನೋಡಿ ನನ್ನ ಹಿಂದೆಗಡೆ ಯಾವ ಪ್ರಾಣಿ ಬರುತ್ತೆ ಏನು, ಕಾರ್ ಮುಂದೆ ಹೋಗ್ತಾ ಇಲ್ಲ. ನಾವು ಇನ್ನು ನೋಡಿ ನಾವು ಕಾರ್ ಹೆಂಗೆ ಸಿಗಾಕೊಂಡಿದೆ ನೋಡಿ ಗಾಯ್ಸ್. ಇಲ್ಲಿ ಮಾತ್ರ ಒಂದು ವಿಷಯ, ಆಫ್ರಿಕಾದಲ್ಲಂತೂ ಸ್ನೇಕ್ ಇರುತ್ತಲ್ಲ, ಅದು ತುಂಬ ಖರಾಬಾಗಿರುತ್ತೆ. ಅಯ್ಯೋ, ಕಾರ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಟ್ರೈ
आ जाओ आ जाओ ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಲ್ಲಿದೆ. ಸಫಾರಿ, ಆಫ್ರಿಕಾ ಸಫಾರಿ ಅಂದರೆ ಸುಮ್ಮನೆ ಎಲ್ಲ. ಕ್ಯಾನ್ ಐ ಹೆಲ್ಪ್ ಯು? ನೋಡಿ ನೋಡಿ ಎಷ್ಟು ಕಷ್ಟದಲ್ಲಿ ಹೋಗ್ತಾ ಇದೆ ನಮ್ಮ ಕಾರು. ನನಗಂತೂ ಜೀವ ಬಾಯಿಗೆ ಬಂದಂಗೆ ಆಗ್ತಾ ಇದೆ, ಯಾಕಂದರೆ ಒಳಗಡೆ ಇರೋದು ನನ್ನ ಗಂಡ, ನನ್ನ ಮಗು. ಇಲ್ಲಿ ವೈರ್ ಇದೆಯಲ್ಲ, ಈ ವೈರಿಂದ ನಾವು ಟಚ್ ಮಾಡಬಾರ್ದು, ಇಲ್ಲಿ ಎಲೆಕ್ಟ್ರಿಕಲ್ ಪಾಸ್ ಆಗ್ತಾ ಇರುತ್ತೆ. ಅವನೊಕ್ಕ ಕಾಡಲ್ಲಿ ನಮ್ಮ ಸಫಾರಿ ಹೇಗಿರುತ್ತೆ ಅಂತ ನೋಡಿ ಗಾಯ್ಸ್. ಸದ್ಯ ಇವಾಗ ಹತ್ತಿಸ್ಕೊತಾ ಇದ್ದಾರೆ ಕಾರು. ರೋಡ್ ನೋಡಿ ಗಾಯ್ಸ್ ಹೆಂಗಿದೆ. ಇಳಿಯೋದಾ? ये उठाना पड़ेगा पीछे। उतर जाऊं क्या? आप फ्रंट में ठीक है, बैक में। ಏನು ಎಷ್ಟು ಕೆಟ್ಟದಾಗಿದೆ ರೋಡು. ಕಾರ್ಗೂ ಕಷ್ಟ, ನಮಗೂ ಕಷ್ಟ. ಅಮ್ಮ ನಾವೇನಾರ ಮಳೆ ಟೈಮಲ್ಲಿ ಬಂದಿದ್ರೆ ಅಷ್ಟೇ ಗೋವಿಂದ ಗೋವಿಂದ. No, hey. ಅವನು ನೋಡು ನೋಡ್ತಿದ್ದಾನೆ, ಬರ್ತಾನೆ ಇಲ್ಲ. ಸೆಕ್ಯೂರಿಟಿ ಯೋಚನೆ ಮಾಡ್ತಿದ್ದಾನೆ. ರೋಡು ನಮ್ಮ ಕಾರು ಒಳ್ಳೆ ಸಫಾರಿ ಕತೆ ಆಯಿತು. ಕಾರ್ ಮುಂದೆ ಹೋಗ್ತಾ ಇಲ್ಲ ನೋಡಿ, ಅಲ್ಲಿ ಸೆಕ್ಯೂರಿಟಿ ಸುಮ್ಮನೆ ನಿಂತಿದ್ದಾನೆ, ಬರ್ತಾನೆ ಇಲ್ಲ. FM ಸರ್, ಗೈಸ್ ಸೆಕ್ಯೂರಿಟಿ ಗೈಸ್ ಕೂಡ ಬಂದಿದ್ದಾರೆ ನೋಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ. ಅಯ್ಯೋ ಇಲ್ಲಿ ತುಂಬಾ ಡೌನ್ ಇದೆ ಗಾಯ್ಸ್, ಕಾರ್ ಮೇಲೆ ಹೋಗೋಕ್ಕೆ ಕಷ್ಟ ಆಗ್ತಾಯಿತ್ತು. ಹೆಂಗೋ ಸೆಕ್ಯೂರಿಟಿ ಹೆಲ್ಪ್ ಮಾಡ್ದ. ಇಲ್ಲಿ ರೋಡ್ ಅಂತೂ ಭಯಾನಕವಾಗಿದೆ. ಎಲ್ಲೋ ಅನಿಮಲ್ಸ್ ಇದೆ ಹೋಗಿ ಅಂತ ಹೇಳ್ತಿದ್ದಾರೆ. ನಾವು ಅಲ್ಲಿ ಇಟ್ಕೊಂಡು ಬೇಕಾದ್ರೆ ಅನಿಮಲ್ಸ್ ನೋಡ್ಬೋದು. ಮೇಲೆ ಹತ್ತಿ ಟಾಪ್ ಪಾಯಿಂಟ್ ಅನಿಮಲ್. ನೋಡಿ ಗೈಸ್ ಹೆಂಗಿದೆ. ವಾವ್, ಜೀಬ್ರಾ ಎಮ್ಮೆ ಕೂಡ ಇದೆ. वो है भैंस, जंगली भैंस. कुछ नहीं है. हाँ, रोड बनाया कि ये ओपन. ಇಲ್ಲೂ ಇದೆ ನೋಡಿ, ಹುಲ್ ಮೇಯ್ತಾ ಇದೆ ಜೀಬ್ರಾ. ಹೇ ಹೇ ಹೇ, जंगली जानवर है, भरोसा नहीं. ನಾವು ಹೊಟ್ಟೋಗ್ತಾವೆ ನಮ್ಗೆ ನೋಡಿದ್ರೆ. ಸೂಪರ್ ಆಗಿದೆಲ್ಲ ನೋಡಿ ಗೈಸ್, ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಲವ್ ಜೀಬ್ರಾ ನೋಡಿ, ಟಚ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ, ಓಡ್ಬಿಡುತ್ತೆ ಅಂತ. एकदम पास जा रहे हो आप. ಹೌದಾ? ಜೀಬ್ರಾ ಏನು ಮಾಡಲ್ಲ ಅಲ್ಲ, ಆರಂಡೆಲ್ ಗೇಮ್ ಅಲ್ಲಿ ನೋಡಿದ್ವಿ. इतना दूर चला गया ना भैंसा. ಇವ್ರು ಬೇರೆ ಎದುರಿಸ್ತಿದ್ದಾರೆ, ನಾನು ಟಚ್ ಮಾಡುವ ಅಂತ ಅನ್ಕೊಂತ. देख के मैडम, अंदर भी वो लोग हम लोग को देख के ना अंदर चला गया भैंस. वो उसका पास वो भी है सेल्फ डिफेंस के लिए, बट वो नहीं आ रहा है वो. और ना वो हम लोग को देख के घुस गया अंदर. अंदर तो नहीं जा सकते. ಎಷ್ಟು ಡಾರ್ಕ್ ಆಗಿದೆ ಅಲ್ಲ. ಇಂಡಿಯನ್ ಜೀಬ್ರಾ ಆಲ್ಸೋ ಎಷ್ಟು ಡಾರ್ಕ್ ಇರುತ್ತಾ? सेम अफ्रीकन ये इंडियन थोड़ा बड़ा है, वो फूड मिल रहा है ना इसको बहुत. सेम ही है. मैं देखा हूँ इंडियन. ನಾನು ಜೀಬ್ರಾನೇ ನೋಡಿಲ್ಲ ಫ್ರೆಂಡ್ಸ್,
ಪಿಕ್ಚರಲ್ಲಿ ನೋಡಿದ್ದೀನಿ ಅಷ್ಟೇ. ಆಫ್ರಿಕಾದಲ್ಲಿ ಮಾತ್ರ ರಿಯಲ್ ಆಗಿ ನೋಡ್ತಾರೆ. ಕಾಡು ಈ ಥರ ಇದೆ. ಇವಾಗ ನಾವು ಜೀಬ್ರ ನೋಡೈತಲ್ಲ, ಮತ್ತೆ ಯಾವ ಪ್ರಾಣಿ ನೋಡುವ ಬನ್ನಿ. ನೀವು ಹೀಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಿಮಗೆ ನೆಕ್ಸ್ಟ್ ನಮಗೆ ಯಾವ ಪ್ರಾಣಿ ಸಿಗುತ್ತೆ ಅದನ್ನು ತೋರಿಸ್ತೀನಿ. ಇಲ್ಲಿ ರೋಡು ನೋಡಿ, ನಾವಿಲ್ಲಿ ಸುಮ್ಮನೆ ಸ್ಟ್ರೈಟ್ ಹೋಗ್ತಾ ಇರಬೇಕು. ಲೆಫ್ಟು ಇಲ್ಲ ರೈಟು ಇಲ್ಲ. ರೋಡ್ ड्राइव करना सीख गया, फिर भी कहाँ चलाता है? इंटरेस्ट चाहिए, इंटरेस्ट नहीं है तो आपको इंटरेस्ट है, आपने सीख लिया है? मेरा हस्बैंड नो इंटरेस्ट. थोड़ी तुमको इंटरेस्ट दे देगा. मेरे को है. ಏನೋ ಇಲ್ಲಿ ಕಾಡು ಕೋಳಿ ಇದೆಯಂತೆ, ಎಲ್ಲರ ಕಣ್ಗೂ ಕಾಣಿಸ್ತಿದೆ, ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇಲ್ಲ. ಅದಕ್ಕೆ ನನಗೆ ಡೌಟ್ ಆಗ್ತಿದೆ, ನಾನಾ ಯೂಟ್ಯೂಬರ್ ಇವರಾ ಅಂತ. ಕೊನೆಗೆ ಒಂದು ಗೂಬೆ ಇದೆ ಅಂತ ಕೆಲವರು ಹೇಳ್ತಾರೆ. ಅದು ಗೂಬೆ ಥರ ಕಾಣಿಸ್ತಾ ಇಲ್ಲ. ಹೀಗೆಲ್ಲ हाँ हाँ ईगल लग रहा है वो. आउल नहीं है. ईगल नहीं है भाई. आउल नहीं है भाई, कंफर्म आउल नहीं है. क्या क्या है उसको? वल्चर है. ही नो डिफरेंट टाइप. निकालिए. ಏ ನೈ ಹೋಲ್ ನೈ. गेट डाउन गेट डाउन गेट डाउन. ಇಲ್ಲಿ ನೋಡಿ ಹೆಂಗಿದೆ. ಕಾಡಲ್ಲಿ ಅನಿಮಲ್ ನೋಡಕ್ ಬಂದ್ಬಿಟ್ಟು क्लोज द डोर. ಇಳಿಯೋದು ಹತ್ತೋದು ಇಳಿಯೋದು ಹತ್ತೋದು ಇದೇ ಆಗ್ಬಿಟ್ಟೈತೆ. ಕಾಯ್ಸ್ ಯಾವ ಪ್ರಾಣಿನೂ ಕಾಣಿಸ್ತಾನೆ ಇಲ್ಲ. नहीं होता. वल्चर. अब दिखा जब वो झूम के ना तब लगा. इसका ಹೇ ಟೇಕ್ ಕೇರ್ ರೀ. मुरली का. मुरली मोबाइल का नंबर भेजिएगा तो क्या है और मॉडल नंबर. अल्ट्रा ये घटिया मोबाइल है ये उसके सामने. न्यू गार्ड कौन सा है? कंपनी ने दिया है, कोई सैमसंग का कुछ है. अच्छा. मेरा मोबाइल तो घर में रखा हुआ है. ಗಣೇಶ 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 ಸೇಫ್ ಆಗಿ ರೀಚ್ ಆಗೋ ಥರ ಮಾಡು ಗಣೇಶ. ಪ್ಲೀಸ್ 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 ಪ್ಲೀಸ್. मोबाइल खरीदूंगा तो वो वाइफ ले लेगी और उसका यूज्ड मोबाइल मैं ले लूंगा, वो एग्रीमेंट है. मेरा घर पे भी ऐसे ही था बट इस बार चेंज हुआ. हमारे घर में ऐसे ही था. ಕಾರ್ ಮುಂದೆ ಹೋಗಿದೆ. ನನ್ನ ಕಷ್ಟ ನನಗೆ ನಿಜವಾಗ್ಲೂ ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ ಗಾಯ್ಸ್. ಇವ್ರು ನೋಡಿ ಐಫೋನ್ ಅಂತ ಐಫೋನ್ ಬಗ್ಗೆ ಮಾತಾಡ್ಕೊಂಡು ಬರ್ತಿದ್ದಾರೆ. ಈಗ ಯಾವ್ದಾರ ಪ್ರಾಣಿ ಬಂದರೆ ಒಳ್ಳೆ ಐಫೋನ್ ಕೊಡುತ್ತೆ. ड्यूल सिम नहीं है. पिक्सल का कैमरा क्वालिटी सेम है गूगल के लेवल का सेम. गाइस तो लगेगा ही. ಹತ್ತದು ಇಳಿಯೋದು अब समझ में आया कि अपना गाड़ी लाने का फायदा क्या है. नहीं नहीं ವ್ಯೂ ಪಾಯಿಂಟ್, ಇಲ್ಲೊಂದು ವ್ಯೂ ಪಾಯಿಂಟ್ ಸಿಕ್ಕಿದೆ. ಇಲ್ಲಿ ನೋಡೋಕ್ಕೆ ನಾವು ಇವ್ರ ಜೊತೆ ಸೇರ್ಕೊಂಡು ನಾನು ಏನಕ್ಕಾದರೂ ಬನ್ನೋ ಅನ್ನಿಸ್ತಾ ಇತ್ತು. ಅದರಲ್ಲಿ ಬೇರೆ ಇವರು ವ್ಯೂ ಪಾಯಿಂಟ್ ನೋಡೋಕೆ ಹೋಗಿದ್ದಾರೆ. ನನಗೆ ನಿಜವಾಗ್ಲೂ ಎಷ್ಟು ಬೇಗ ಮನೆಗೆ ಹೋಗ್ಬಿಡ್ತೀನಿ ಅನ್ನಿಸ್ತಾ ಇದೆ. ಇದು ಪಾಯಿಂಟ್ ಈ ಅನಿಮಲ್ಸ್ ನೋಡೋಕೆ ಅಂತ. ಮುಂದೆ ನೋಡಿ ಜೀಬ್ರಾಸ್ ಎಲ್ಲ ನಮ್ಮ ಕಾರ್ಗೆ ಅಡ್ಡ ಹಾಕಿದೆ. ಇದ್ರ ಬದಲು ಆನೆನಾರು ಅಡ್ಡ ಹಾಕಿದರೆ ನಾನು ಯೂಟ್ಯೂಬ್ ಚಾನಲ್ಗೆ ಇನ್ನೂ ವ್ಯೂಸ್ ಜಾಸ್ತಿ ಬರೋದೇನು. ಎಷ್ಟಿಗೆ ನಿಂತ್ಕೊ ಫೋಟೋ ತೆಗಿತೀನಿ. ಜಿಂಕೆ ಕೊಂಬು ನೋಡಿ ಗೈಸ್ ಎಷ್ಟು ಉದ್ದ ಇದೆ. ನಾವು ಹತ್ರಕ್ಕೆ ಹೋಗಲ್ಲ, ಅವು ಓಡ್ಬಿಡ್ತವೆ. ಇವಾಗ ಫ್ರೆಂಡ್ಸ್ ನಿಮಗೆ ಮತ್ತೆ ಒಂದು ಪ್ರಾಣಿ ತೋರಿಸ್ತೀನಿ. ಅದಂತೂ ಭಯಾನಕವಾಗಿದೆ. ಏನಂದರೆ ಎಲ್ಲರೂ ಹೆದರ್ಕೋತಾರೆ ಅದನ್ನು ನೋಡಿದ್ರೆ. ನೀವು ಈ ವಿಡಿಯೋನ ನೋಡಿ ನಾನು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಫಾರಿನರ್ಸ್ ಕೂಡ ಬಂದಿದ್ದಾರೆ, ನಾವು ಅವರಿಗೆ ಫಾರಿನರ್ಸೇ. ನೋಡಿ ಪ್ಲೇಸ್ ನೋಡಿದ್ರೆ ಎಷ್ಟು ಡೇಂಜರ್ ಆಗಿದೆ, ಎಷ್ಟು ದೊಡ್ಡ ಕಾಂಪೌಂಡ್ ಹಾಕಿದ್ದಾರೆ ಅಂತ ಅಂದರೆ ಯಾವ ಪ್ರಾಣಿ ನೋಡೋಕ್ಕೆ ಹೋಗ್ತಾ ಇರ್ಬೋದು ಅಂತ ಗೆಸ್ ಮಾಡಿ.
ಹಾಗೆ ಕಮೆಂಟ್ಸ್ ಮಾಡಿ. ವಿಡಿಯೋ ಲೆಂತ್ ಆಯಿತು, ಮುಂದೆ ಕಂಟಿನ್ಯೂ